ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವಾ ಶುಲ್ಕ ಹೆಚ್ಚಳ ಆಗಿದೆ. ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ ಆರ್ ಅಶೋಕ್ ಭೇಟಿ ಕೊಟ್ಟರು. ಈ ಟೈಮ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅಹವಾಲನ್ನ ಆಲಿಸಿದ್ದಾರೆ. ರೋಗಿಗಳು ಹಾಗೆ ಸಂಬಂಧಿಕರಿಂದ ಅಹವಾಲು ಸ್ವೀಕಾರ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಉಚಿತ, ಆದರೆ ಸೇವಾ ಶುಲ್ಕ ಅನ್ನುವಂಥದ್ದು ನೀವು ಹೋಗ್ತಾ ಇದ್ದಾಗೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ, ನಿಮ್ಗೆ ಅದು ಅನುಭವಕ್ಕಿರುತ್ತೆ. ಸೊ ಅಂತ ಸೇವಾ ಶುಲ್ಕವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆ ಏನಿದೆ ಹೇಗಿದೆ ಅನ್ನುವಂಥನ್ನ ಪರಿಶೀಲನೆ ಮಾಡೋದ್ರ ಜೊತೆಗೇನೆ ಅಲ್ಲಿ ಬಂದಿದ್ದಂಥ ರೋಗಿಗಳಿಂದ ಅಹವಾಲನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ಸೇವಾ ಶುಲ್ಕ ಪರಿಷ್ಕರಣೆ ಮಾಡಿರುವ ವಿಚಾರವಾಗಿ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದು, ಸರ್ಕಾರ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯೋ ಕೆಲಸವನ್ನ ಮಾಡ್ತಾ ಇದೆ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾಲು, ಆಲ್ಕೋಹಾಲು, ತರಕಾರಿ ಸೇರಿದಾಗೆ ಹಲವು ವಸ್ತುಗಳ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಈಗ ಆಸ್ಪತ್ರೆಗಳಲ್ಲಿ ಔಷಧದ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಇಲಾಖೆ ನಡೆಸೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಅಶೋಕ್ ಗರಂ ಆದ್ರು. ಆರೋಗ್ಯ ಇಲಾಖೆಯವರು ಇಲಾಖೆಯನ್ನ ನಡೆಸಕ್ಕೆ ದುಡ್ಡಿಲ್ದಿರ, ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳು ತೆಗೆದುಕೊಳ್ಳಲಾಗದ ಸ್ಥಿತಿ ಇದೆ. ಔಷಧಿಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಆ ಸ್ಥಿತಿ ಇದೆ. ಔಷಧಿಗೋಸ್ಕರ BPL ಕಾರ್ಡ್ದಾರರೇನಿದ್ದಾರೆ, ಬಡವರೇನಿದ್ದಾರೆ, ಅವರು ಆಸ್ಪತ್ರೆಗಳಲ್ಲಿ ಅಲಿತಾ ಇದ್ದಾರೆ. ಅದಕ್ಕೆ ಸರ್ಕಾರ ದುಡ್ಡು ಹಣ ಬಿಡುಗಡೆ ಮಾಡಬೇಕಾಯಿತು. ಇದಕ್ಕೆಲ್ಲ ಸರ್ಕಾರ ಯಥೇಚ್ಛವಾಗಿ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಯಾವುದೇ ರೀತಿ ಕಡಿವಾಣ ಹಾಕಬಾರ್ದಾಯಿತು. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಮೊನ್ನೆ ಬಡ್ಜೆಟ್ ಮಂಡನೆ ಮಾಡಿದಾಗ ಆರೋಗ್ಯಕ್ಕೂ ಕಟ್ ಮಾಡಿದ್ದಾರೆ, ಎಜುಕೇಷನ್ಗೂ ಕಟ್ ಮಾಡಿದ್ದಾರೆ. ಈಗ ಆಸ್ಪತ್ರೆಗಳಲ್ಲಿ ಮೇಂಟೆನೆನ್ಸ್ಗೂ ಕಾಸಿಲ್ಲ, ನೀರು ಸರಿಯಾಗಿ ಸಪ್ಲೈ ಆಗೋಕ್ಕೂ ಹಣ ಕೊಡ್ತಾ ಇಲ್ಲ ಇವರು. ಇನ್ನು ಔಷಧಿ ಮಾತ್ರೆಗಳಂತೂ ಕನಸಿನ ಮಾತೆ. ಅದಕ್ಕೆ ಅವ್ರಿಗೆ ಕಂಡುಕೊಂಡಿರುವಂಥದ್ದು ಸೇವಾ ಶುಲ್ಕವನ್ನು ರೈಸ್ ಮಾಡಿದ್ದಾರೆ. ಈಗ ಅನ್ನದ ಮೇಲೆ, ಆರೋಗ್ಯದ ಮೇಲೆ, ಅನ್ನ ಆರೋಗ್ಯ ಎರಡರ ಮೇಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಜನಗಳಿಗೆ ಮೋಸ ಮಾಡಿದ್ದಾರೆ, ಜನಗಳಿಗೆ ವಂಚನೆ ಮಾಡಿದ್ದಾರೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಈಗ ಸರ್ಕಾರ ಈ ಸೇವಾ ಶುಲ್ಕ ಹೆಚ್ಚು ಮಾಡ್ತಾ ಇದೆ, ಪರಿಷ್ಕರಣೆ ಆಗ್ತಾ ಇದೆ ಅನ್ನೋಂಥದ್ದು ವಿಚಾರ ಎಲ್ಲ ಇತ್ತು. ಈಗ ಎಷ್ಟು ರೂಪಾಯಿ ಅದನ್ನ ರೈಸ್ ಮಾಡಿರುವಂಥದ್ದು ಅಥವಾ ಒಂದು ಪರ್ಸೆಂಟೇಜ್ ವಿಚಾರವಾಗಿ ಬಿಜೆಪಿ ಇದನ್ನೂ ಕೂಡ ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ಉದ್ದೇಶ ಹೊಂದಿದೆಯಾ? ಅದರ ಒಂದು ಪೂರ್ವಭಾಗನೇ ಈಗ ಆರ್ ಅಶೋಕ್ ಅವರು ಬಂದು ಹೀಗೆ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿರುವಂತದ ಏನ್ ಕತೆ ಸುನಿಲ್? ಖಂಡಿತ ಮಾಲ್ತೇಶ್, ಈಗಾಗಲೇ ಪೇಷಂಟ್ಗಳಿಗೆ, ರೋಗಿಗಳಿಗೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವಾ ಶುಲ್ಕವನ್ನು ಹೆಚ್ಚು ಮಾಡಲಾಗಿದೆ ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಇವತ್ತು ವಿಪಕ್ಷ ನಾಯಕನ ಆರ್ ಅಶೋಕ್ ಅವರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ರೋಗಿಗಳ ಒಂದು ಅಹವಾಲನ್ನು ಕೂಡ ಸ್ವೀಕರಿಸಿದ್ರು. ಅಲ್ಲಿ ಏನಂದ್ರೆ ಎಕ್ಸ್ರೇ ಆಗ್ಬೋದು, ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಆಗ್ಬೋದು, ಬೇರೆ ಬೇರೆ ಒಂದಷ್ಟು ಫೀಸ್ಗಳು ಏನಿರ್ತವೆ, ಸೇವಾ ಶುಲ್ಕಗಳನ್ನ ಜಾಸ್ತಿ ಮಾಡಿದ್ದಾರೆ. 10 ರಿಂದ 15% ಜಾಸ್ತಿ ಮಾಡಿದ್ದಾರೆ. ಇದು ಸಾಕಷ್ಟು ಹೊರೆ ಆಗ್ತಾ ಇದೆ ಅಂತೇಳಿ. ಅದ್ರ ಜೊತೆಗೆ BPL ಕಾರ್ಡ್ ರದ್ದು ಮಾಡಿರೋ ಒಂದು ವಿಚಾರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ರದ್ದಾಗಿರೋರು ಕೂಡ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ದಾರೆ, ನಮಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತೇಳಿ. ಇದೇ ವಿಚಾರವಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಸೇವಾ ಶುಲ್ಕ ಎಷ್ಟೆಷ್ಟು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಆ ಒಂದು ಮಾಹಿತಿ ಅಡಿಯಲ್ಲಿ ಸ್ಕ್ಯಾನಿಂಗ್ ಆಗ್ಬೋದು, ಬೇರೆ ಬೇರೆ ರಿಪೋರ್ಟ್ ಆಗ್ಬೋದು, ಬ್ಲಡ್ ಟೆಸ್ಟ್ ಆಗ್ಬೋದು, ಶುಗರ್ ಟೆಸ್ಟ್ ಆಗ್ಬೋದು, ಈ ರೀತಿಯ ಟೆಸ್ಟ್ಗಳೇನು ನಡೆಯುತ್ತೆ ಆ ಒಂದು ಟೆಸ್ಟ್ಗಳಿಗೂ ಕೂಡ ಸೇವಾ ಶುಲ್ಕವನ್ನು ಹೆಚ್ಚು ಮಾಡಲಾಗಿದೆ. 10 ರಿಂದ 15% ಜಾಸ್ತಿ ಮಾಡಲಾಗಿದೆ. ಇದು ಸಾಕಷ್ಟು ಹೊರೆ ಆಗ್ತಾ ಇದೆ ರೋಗಿಗಳಿಗೆ. ಈ ಒಂದು ಸರ್ಕಾರ ಸಾಕಷ್ಟು ಬಡವರಿಗೆ
ತೊಂದರೆಯನ್ನು ಕೊಡ್ತಾ ಇದೆ ಅಂತೇಳಿ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸೇವಾ ಶುಲ್ಕ ಏನು ಹೆಚ್ಚು ಮಾಡಿದ್ದಾರೆ ಎಂದು ವಿಚಾರದಡಿಯಲ್ಲಿ ಇವತ್ತು ಆರ್ ಅಶೋಕ್ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂತಂದ್ರೆ ಅಧಿಕೃತವಾಗಿ ಎಷ್ಟೆಷ್ಟು ಮಾಹಿತಿ ಕೂಡ ಅವರಿಗೆ ಸಿಕ್ಕಿಲ್ಲ. ಆ ಒಂದು ಮಾಹಿತಿಯನ್ನು ಆಧರಿಸಿ ಮತ್ತೆ ನಾನು ಭೇಟಿ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಸರ್ಕಾರ ಈಗಾಗಲೇ ಬಡವರ ವಿರೋಧಿ ಸರ್ಕಾರ ಅನ್ನೋ ಒಂದು ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಒಂದ್ ರೀತಿ ಆಕ್ರೋಶವನ್ನು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೊರಗೆ ಹಾಕಿರುವಂತದ್ದು. ಮಾತೇಶ್, ಓಕೆ, ಥ್ಯಾಂಕ್ ಯು ಸುನಿಲ್.